ಏನಮ್ಮವ್ರೆ ಇದು ಇಷ್ಟೊತ್ತಾದ್ರೂ ಇನ್ನ ಚಿಕ್ಕ ಯಜಮಾನ್ರು ಬರ್ಲೇ ಇಲ್ವಲ್ಲ? ರಂಗಪ್ಪ ಅವ್ರೇನ್ ಇಲ್ಲಿ ಹತ್ತಿರದಲ್ಲಿದ್ದಾರೆ ಹೇಳು? ಬೆಂಗಳೂರಲ್ಲಿದ್ದಾರೆ. ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಅಷ್ಟೇ ಟೈಮ್ ಆಗುತ್ತೆ ಅಲ್ವಾ? ತಡಿ ನೋಡೋಣ. ಹಂಗಲ್ಲ ಶಿವಣ್ಣ, ಇನ್ನೇನು ಆಗ್ಲೇ ಸೂರ್ಯ ಮುಳುಗ ಹೊತ್ತಾಯ್ತು, ಇನ್ನ ಇಷ್ಟೊತ್ತು ಗಂಟ ಬಾಡಿ ಈಚೆ ಕಡೆ ಇಟ್ಕೊಂಡಿರೋದು ಹೇಳು. ಅದಕ್ಕೆ ಹಂಗಂದೆ ಅಷ್ಟೇ. ರೀ, ಯಾಕ್ರಿ ನನ್ನ ಅನಾಥೆ ಮಾಡ್ಬಿಟ್ಟು ಹೊಟ್ಟೋದ್ರಿ ನೀವು? ನಿಮ್ಮನ್ ಬಿಟ್ಟು ಬದುಕು ಶಕ್ತಿ ನನ್ಗಿಲ್ಲ ರೀ. ನೋಡ್ದ ಈ ಅಮ್ಮನ ನಾಟಕವ ಇದ್ದಾಗ ಒಂದಿನ ಅಚ್ಚಕಟ್ಟಾಗಿ ನೋಡ್ಕೊಳ್ಳಿಲ್ಲ. ಈಗ ಸತ್ತಾಗ ಗುಳು ಅಂತ ಹತ್ರ ಏನ್ ಪ್ರಯೋಜನ? ಸತ್ತಿರ ಎದ್ಬತ್ತಾರ? ಪಾಪ ಯಜಮಾನ್ರು ಎಷ್ಟು ಒಳ್ಳೆಯವ್ರು. ದೇವರು ಇವ್ರನ್ನ ಇಷ್ಟು ಬೇಗ ಹಿಂಗೆ ಕರ್ಕೋತಾನೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಬಿಡು. ಹ್ಞೂ ಕಣಕ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಪಾಪ ನೋಡು, ಎಂತ ಒಳ್ಳೆ ಮನುಷ್ಯಂಗೆ ಇಂಥ ಸಾವು ಬಂದ್ಬಿಡ್ತಲ್ಲ. ಚೆಲ್ವಂಬ, ಚೆಲ್ವಂಬ, ನಾನು ಇಲ್ಲೇ ಇದ್ದೀನಿ ಕಣೆ ಚೆಲ್ವಂಬ. ಯಾಕ್ರಿ ಏನು ಮಾತಾಡ್ತಿಲ್ಲ ನನ್ನ ಜೊತೆನಲ್ಲಿ? ಏನಾದ್ರೂ ಹೇಳ್ರಿ. ಅಯ್ಯೋ ದೇವ್ರೆ, ನಾನು ಕಣ್ಣು ಕಾಣಿಸ್ತಾನೆ ಇಲ್ವಲ್ಲ. ಅಕ್ಕ ಅಕ್ಕ, ಏನಾಗಿತ್ತಂತ ಯಜಮಾನ್ರಿಗೆ? ಅಯ್ಯೋ ಏನಂತ ನಮಗೂ ಗೊತ್ತಿಲ್ಲ ಕಣಣ್ಣ. ಇದ್ಕಿದಂಗೆ ಹಿಂಗೆ ತೀರೋಗ್ಬಿಟ್ಟವ್ರೆ ಅಂತ ಸುದ್ದಿ ಬಂತು. ಅದಕ್ಕೆ ಕೊನೆಸರಿ ಮಕ ನೋಡ್ಕೊಂಡು ಹೋಗೋಣ ಅಂತ ಬಂದು ಇಲ್ಲಿ ನೋಡಿದ್ರೆ ಇನ್ನ ಮಗನೂ ಬಂದಿಲ್ಲ, ಮಗನಿಗೋಸ್ಕರ ಕಾಯ್ತವ್ರೆ. ಹೌದಾ? ಅಯ್ಯೋ ದೇವ್ರೆ, ಆ ದೇವ್ರಿಗೇನು ಕಣ್ಣಿಲ್ವಾ? ಇಂಥ ಒಳ್ಳೆ ವ್ಯಕ್ತಿಗೆ ಸಾವು ಕೊಟ್ಬಿಟ್ಟವನಲ್ಲ. ನನ್ನ ಮಗಳು ಮದುವೆ ಟೈಮಲ್ಲಿ ಅಕ್ಕ ಯಾರು ದುಡ್ಡು ಕೊಡ್ಲಿಲ್ಲ. ನನಗೆ ಏನಪ್ಪಾ ಮಾಡ್ಲಿ ನಂಗೆ ಆಗೋಗಿತ್ತು. ಆ ಟೈಮಲ್ಲಿ ಯಜಮಾನ್ರಿಯ ಅಯ್ಯೋ ಯಾಕೋ ಚಿಂತೆ ಮಾಡ್ತೀಯಾ, ಮಗಳು ಮದುವೆ ಮಾಡು ಫಸ್ಟು ಅಂತ ಹೇಳ್ಬಿಟ್ಟು ನಿಂತ ಕಾಲೆಲ್ಲ ಸಾಲ ಕೊಟ್ಟರು ಕಣಕ್ಕ. ಇಂಥ ಒಳ್ಳೆ ವ್ಯಕ್ತಿಗೆ ನಾನು ತಂಪೊತ್ತಲ್ಲಿ ನೆನೆಸ್ಬೇಕು. ನಮ್ಮ ಮನೇಲಿ ಇವತ್ತೊಂಚೂರು ನಿಮ್ದೇ ಉಸಿರಾಡ್ತಿದೀವಿ ಅಂತಂದ್ರೆ ಇವರೇ ಕಣ್ಣ ಕನಕ. ಅಯ್ಯೋ ಏನಿದ್ರೆ ಏನ್ ಬಂತಪ್ಪ ನೋಡು, ಏನು ಇಲ್ಲ, ಬರೀ ಕೈಯಲ್ಲಿ ಹೋಯ್ತವ್ರೆ. ಅವ್ರು ಮಾಡಿದ ಪಾಪ ಪುಣ್ಯ ಅಷ್ಟೇ ಲೆಕ್ಕಕ್ಕೆ ಬರೋದು. ಇನ್ಯಾವ ದುಡ್ಡು ಕಾಸು ಏನು ಜೊತೆಲಿ ಬರಲ್ಲ. ಅಮ್ಮರೇ ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈಗಾಗಲೇ ತುಂಬಾ ಲೇಟ್ ಆಗ್ಬಿಟ್ಟೈತೆ. ಅಲ್ಲಿ ಎಲ್ಲ ಸಿದ್ಧತೆ ಮಾಡಾಗೈತೆ ಮುಂದಿನ ಕಾರ್ಯಕ್ಕೆ. ಯಜಮಾನ್ರು ಬಂದ್ರೆ ಚಿಕ್ಕ ಯಜಮಾನ್ರನ್ನ ಅಲ್ಲೇ ಬರಕ್ಕೆ ಹೇಳೋಣ. ಈಗ ಮುಂದಿನ ಕಾರ್ಯಕ್ಕೆ ಅಪ್ಪಣೆ ಕೊಡಿ. ಅಯ್ಯೋ ದೇವ್ರೆ, ನಾನು ಹಿಂಗ್ ಬಿಟ್ಟಿರ್ಲಿ? ಅಯ್ಯೋ, ನನ್ ಗಂಡ ನನ್ ಬಿಟ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಂದ ನಾನು ಹೆಂಗ್ ಬದುಕ್ಲಿ? ಚೆಲ್ವಂಬ, ನೀನೇನು ಯೋಚನೆ ಮಾಡ್ಬೇಡ, ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ನಾನು ನಿನ್ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ. ಸರ್, ಒಂಚೂರು ಚಿಕ್ಕ ಯಜಮಾನ್ರಿಗೆ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತ. ತುಂಬಾ ಲೇಟ್ ಆಗ್ಬಿಡುತ್ತೆ ಸರ್. ಅಯ್ಯೋ, ನನ್ನ ದೇಹಕ್ಕೆ ಬೆಂಕಿ ಹಚ್ಬಿಡ್ತಾರೆ. ನಾನು ನನ್ನ ದೇಹಕ್ಕೆ ಮತ್ತೆ ಸೇರ್ಕೋಬೇಕು. ಇದೇನಿದು? ನಾನು ಇದ್ರೊಳಗಡೆ ಹೋಗ್ತಾನೆ ಇಲ್ಲ. ಅಯ್ಯೋ ಭಗವಂತ, ನನ್ಗೆ ಯಾಕೆ ಹಿಂಗಾಗ್ತಾ ಇದೆ? ನನ್ನ ದೇಹದೊಳಗಡೆ ನನಗೆ ಹೋಗ್ಲಾಗ್ತಾ ಇಲ್ಲ. ಅಯ್ಯೋ ಭಗವಂತ, ಹೇಗಾದ್ರೂ ಮಾಡಿ ಒಂದೇ ಒಂದ್ಸರಿ ನನ್ನ ದೇಹಕ್ಕೆ ಹೋಗ್ಬಿಡಪ್ಪ. ಬಟ್ರೆ ಇರಿ, ನಾನು ಆ ಕಡೆ ಹೋಗ್ಬಿಟ್ಟು ಚಿಕ್ಕ ಯಜಮಾನ್ರಿಗೆ ಫೋನ್ ಮಾಡ್ಬಿಟ್ಟು ಇಲ್ಲೇ ಬನ್ನಿ ಹೊಲ್ದತ್ರನೇನೆ, ಅಲ್ಲೇ ಎಲ್ಲ ಕಾರ್ಯಕ್ಕೆ ಸಿದ್ಧತೆ ಮಾಡಿದೀವಿ ಅಂತ ಕರೆದ್ಬಿಡ್ತೀನಿ ರೀ. ಅಲ್ಲ ಕಣಕ, ಇವ್ರಿಗೆ ನೆಂಟರು ನೆಲ್ಲರು ಬಂದು ಬಳಗ ಅಂತ ಯಾರು ಇಲ್ವಾ? ಏನಕ್ಕ ವಿಷಯ ಗೊತ್ತಿಲ್ಲ ಅಂತ ಹೇಳ್ತೀಯ? ಈ ಅಮ್ಮನ ಮದ್ವೆ ಆಗ್ಬೇಕಾದ್ರೆ ಎಲ್ಲಾರನ್ನೂ ವಿರೋಧ ಹಾಕೊಂತಾನೆ ಮದ್ವೆ ಆಗಿತ್ತು. ಅದಕ್ಕೆ ತಾನೇ ಎಲ್ಲರೂ ಈ ಅಪ್ಪ ಜೊತೆ ಮಾತ್ಬಿಟ್ಬಿಟ್ಟಿದ್ರು. ಈಗ ಸಾವು ಅಂತ ಹೇಳೋರು ಹೇಳಿದ್ರು ಅದು ಗೊತ್ತಿಲ್ಲ. ಅಯ್ಯೋ ಭಗವಂತ, ಅಲ್ಲ ಸಾವಿಗೆ ಯಾರು ತಪ್ಸೋದಿಲ್ಲ ಬಿಡು. ವಿಷಯ ಗೊತ್ತಾದ್ರೆ ನಿಂತ ಕಾಲಲ್ಲೇ ಬರ್ತಾರೆ. ಏನ್ ಮನುಷ್ಯ ಇನ್ನೊಂದ್ಸಲಿ ನೋಡಕ್ ಸಿಗ್ತಾನ? ಇದೇ ಕೊನೆ ತಾನೆ. ಅಯ್ಯೋ ಮಾಡಿದ್ರ ಪಾಪ ಆಡ್ದರ್ ಬೈಲಿ ಅಂತ ನಾವ್ ಯಾಕಕ್ಕ ಸುಮ್ನೆ ಇದ್ ಮಾಡೋಣ? ಸುಮ್ನಿರು. ಬಟ್ರೆ ಇನ್ನೇನು ಊರಿಗೆ ತಲುಪ್ತೆ, ಇನ್ನೊಂದು 10 ನಿಮಿಷ ಅಲ್ಲೇ ಬಂದ್ಬಿಡ್ತೀನಿ ಅಂತ ಅಂದ್ರು. ಇಲ್ಲಿಗೆ ಬರಕ್ಕೆ ಹೇಳಿದೀನಿ, ಇಲ್ಲಿಗೆ ಬರ್ತಾರೆ. ಹೌದಾ? ಸರಿ ಸರ್, ಹಂಗಾದ್ರೆ. ಅಪ್ಪ, ಕೊನೆ ಸರಿ ನಿನ್ನ ಮಾತಾಡ್ಸಕ್ಕೆ ನನಗೆ ಅವಕಾಶ ಸಿಗ್ಲಿಲ್ವಲ್ಲಪ್ಪ. ನೋಡ್ಬಾ ಮಗ್ನೆ, ನೋಡ್ಬಾ, ನಿಮ್ಮಪ್ಪ ಮಾತಾಡ್ತಾನೆ ಇಲ್ಲ ಕಣೋ. ನಿನ್ನ ಬಿಟ್ಬಿಟ್ಟು ಹೊಟ್ಟೋದ್ರು. ಯಾಕಪ್ಪ, ನಿನ್ ಮಗನ್ ಜೊತೆ ಮಾತಾಡ್ಬೇಕು ಅಂತ ನಿನ್ಗೆ ಅನ್ನಿಸ್ಲೇ ಇಲ್ವಾ? ಒಂದು ಫೋನ್ ಮಾಡಿ ಮಗನೆ ನನ್ನ ನೋಡ್ಬಾ ಅಂತ ಕರ್ತಿದ್ದೆ. ನಾನು ನೋಡ್ ಬರ್ತಿದ್ನಲ್ಲಪ್ಪ. ನಾನು ಬರ್ತೀನಿ ಅಂತಂದ್ರು. ಮಗನೆ, ನಿನ್ಗೆ ಓದೇ ಮುಖ್ಯ. ಚೆನ್ನಾಗಿ ಓದು. ನಿನ್ ಜೀವನದಲ್ಲಿ ಏನಾದ್ರೂ ಒಂದ್ ಗುರಿ ತಲುಪು. ನನ್ನ ಹೆಸರು ಕಾಪಾಡಪ್ಪ. ಬರ್ಬೇಡ, ನನ್ಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ ಅಂದಲ್ಲಪ್ಪ. ಕೊನೆಯಲ್ಲಿ ನಿನ್ನ ಮಾತಾಡ್ಸಕ್ಕೂ ಆಗಿರೋ ತರ ಮಾಡ್ಬಿಟ್ಟಲ್ಲಪ್ಪ. ನಾನಿಂತ ಪಾಪಿ, ನನ್ನಂತ ಪಾಪಿ ಎಲ್ಲೂ ಇಲ್ಲ. ನನ್ನ ಯಾಕಪ್ಪ ಅನಾಥ ಮಾಡಿಬಿಟ್ಟದೆ? ಮಗನೆ, ನಾನು ಇಲ್ಲೇ ಇದ್ದೀನಿ ಕಣಪ್ಪ, ನಾನೆಲ್ಲೂ ಹೋಗಿಲ್ಲ, ನಾನು ನಿನ್ ಜೊತೆನಲ್ಲೇ ಇದ್ದೀನಿ. ಅಳ್ಬೇಡ ಕಣಪ್ಪ, ಸಮಾಧಾನ ಮಾಡ್ಕೊ. ನೀನ್ ಅಳೋದನ್ನ ನನ್ನ ಕೈ ನೋಡಕ್ ಆಗ್ತಾ ಇಲ್ಲ ಕಣೋ, ಅಳ್ಬೇಡ. ಚಿಕ್ಕ ಯಜಮಾನ್ರೆ, ಸರಿ ಸರಿ, ಈಗಾಗಲೇ ತಡ ಆಗ್ಬಿಟ್ಟೈತೆ, ಬೇಗ ಬೇಗ ಮುಂದಿನ ಕಾರ್ಯ ಮುಗಿಸಿ. ಇಲ್ಲ, ನಾನು ನಮ್ಮಪ್ಪನ ಕೊಳ್ಳಿ ಇಡಲ್ಲ. ನಮ್ಮಪ್ಪ ಬೆಂಕಿಲಿ ಬೇಯೋದನ್ನ ನನ್ನ ಕೈ ನೋಡಕ್ಕಾಗಲ್ಲ. ಹಂಗಂದ್ರೆ ಹೆಂಗಪ್ಪ? ಮನುಷ್ಯ ಅಂದ್ಮೇಲೆ ಹುಟ್ಟು ಸಾವು ಎಲ್ಲ ಇದ್ದಿದ್ದೇನೆ. ಹಂಗೆಲ್ಲ ಮಾತಾಡ್ಬಾರ್ದು. ಮುಂದಿನ ಕಾರ್ಯ ಮಾಡಪ್ಪ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕೋ ಬೇಡವೋ? ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಏನು ಇಲ್ಲ, ಅಂತ ಪಿಶಾಚಿಯಾಗಿ ಅಳಿತಾರೆ ಕಣಪ್ಪ. ಅಯ್ಯೋ ಭಗವಂತ, ಯಾಕಪ್ಪ ನನ್ನನ್ನು ಈ ಸ್ಥಿತಿಯಲ್ಲಿ ಇಲ್ಲಿ ಬಿಟ್ಟೆ? ನನ್ನ ಮಗ ನನ್ನ ಹೆಂಡತಿ ಗೋಳಾಡೋದನ್ನ ನೋಡ್ಲಿ ಅಂತ ಈ ತರ ಬಿಟ್ಟಿದೀಯಾ?
ಯಾಕಪ್ಪ ನನ್ನ ನಿನ್ನ ಹತ್ರ ಕರ್ಕೊಳ್ಳೋದ್ ಬಿಟ್ಟು ಇಲ್ಲಿ ಯಾಕಪ್ಪ ಅಂತರ್ ಪಿಶಾಚಿ ಆಗೋ ತರ ಮಾಡ್ದೆ? ಮಚ್ಚ ಯಾವಾಗ ಬಂದು? ನೋಡು, ನಮ್ಮಪ್ಪ ನನ್ನ ಜೊತೆ ಮಾತಾಡ್ದೆ ಮುಟ್ಟೋಗಿದ್ರೆ ಕಣ ನನಗೆ ಬಿಟ್ಬಿಟ್ಟು ಹೇಳೋ ಅವ್ರಿಗೆ ಎದ್ದೇಳು ಅಂತ ಹೇಳೋ. ನನ್ನ ಮಗ ಬಂದಿದ್ದೀನಿ, ಎದ್ದೇಳಿ ಅಪ್ಪ, ಎದ್ದೇಳಿ ಅಪ್ಪ, ನನ್ಗೋಸ್ಕರ ಒಂದೇ ಒಂದ್ಸರಿ ಎದ್ದೇಳಿ ಅಪ್ಪ. ಇನ್ನೆಲ್ಲ ಯಜಮಾನ್ರಿ ಎದ್ದೇಳ್ತಾರೆ? ಅಪ್ಪ ಅವರು ಈ ಲೋಕ ಬಿಟ್ಟು ಹೊಟ್ಟೋಗಿದ್ದಾರೆ. ಇಲ್ಲ, ನಮ್ಮಪ್ಪ ಸತ್ತಿಲ್ಲ, ನಮ್ಮಪ್ಪ ಬದುಕಿದ್ದಾರೆ. ಅವ್ರು ನನಗೋಸ್ಕರ ಇಲ್ಲೇ ಇರ್ತಾರೆ. ಅಪ್ಪ ಎದ್ದೇಳಿ ಅಪ್ಪ, ಪ್ಲೀಸ್ ಅಪ್ಪ. ಅದನ್ನೇ ಮಾತಾಡ್ತಾ ಇದ್ರೆ ಹೋಗಿರೋ ಜೀವ ಮತ್ತೆ ಬರುತ್ತಾ ಹೇಳಿ? ನೋಡಿ, ಮುಂದಿನ ಕಾರ್ಯ ಮುಂದುವರಿಸಿ. ಬಟ್ರೆ ಅವ್ರಿಗೆ ಹೇಳಿ ಚಿಕ್ಕ ಯಜಮಾನ್ರಿಗೆ ಸ್ವಲ್ಪ. ನಾನು ಏನ್ ಹೇಳಿ? ತಂದೆ ಕಳ್ಕೊಂಡ್ರು ನೋವು ಏನು ಅಂತ ನನ್ಗೆ ಗೊತ್ತು. ಈ ಕಡೆ ಹೆತ್ತ ತಾಯಿನೂ ಕಳ್ಕೊಂಡಿದ್ದಾರೆ, ಈಗ ತಂದೆನೂ ಕಳ್ಕೊಂಡ್ಬಿಟ್ರು. ನಮ್ ಚಿಕ್ಕ ಯಜಮಾನ್ರು ಹಣೆ ಬರನೇ ಸರಿಗಿಲ್ಲ. ಬಿಟ್ಟು ಯಾಕೆ ಹೋದೆ ಅಪ್ಪ, ಬಿಟ್ಟು ಯಾಕೆ ಹೋದೆ? ನನ್ ಯಾಕಿಲ್ಲಿ ಒಂಟಿ ಮಾಡ್ಬಿಟ್ಟು ಹೋದೆ? ಮಗಳೇ ಬಿಡಪ್ಪ ಹೋಗ್ಲಿ, ಅವ್ರು ಹೇಳ್ತಿರೋದು ನಿಜನೇ. ಎಷ್ಟೊತ್ತು ನಾವು ಈ ತರ ಕಾಯ್ಕೊಂಡು ಕುತ್ಕೊಂಡ್ರು ನಿಮ್ಮಪ್ಪ ವಾಪಸ್ ಬರಲ್ಲ. ಎಲ್ಲ ಮುಗ್ದೋಗಿದೆ. ಮುಂದಿನ ಕಾರ್ಯ ಮಾಡಪ್ಪ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇಲ್ಲಮ್ಮ, ನನ್ಗೆ ಅಪ್ಪಂಗೆ ಕೊಳ್ಳಿ ಇಡಕ್ ಆಗಲ್ಲ. ಯಾವ ಕೈಯಲ್ಲಿ ಕೊಳ್ಳಿ ಇಡ್ಲಿ? ನನ್ನ ಎತ್ತಿ ಆಡ್ಸಿ ಹಿಗ್ಲು ಮೇಲೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಿಸ್ಕೊಂಡ್ ಬರ್ತಿದ್ರು ನಮ್ಮಪ್ಪ. ಆದ್ರೆ ಇವತ್ತು ನಾನು ಅವ್ರ ಕೊಳ್ಳಿ ಇಡದ? ಅಯ್ಯೋ ಭಗವಂತ, ನನ್ ಕೈಲಾಗಲ್ಲ. ಹಂಗನ್ಬೇಡ ಕಣಪ್ಪ, ಹಂಗನ್ಬೇಡ. ಹೀಗಾಗಿರೋದನ್ನ ಬದಲಾಯಿಸಕ್ಕಾಗಲ್ಲ. ಮುಂದಿನ ಕಾರ್ಯ ನಡ್ಸ್ಕೊಡಪ್ಪ. ದಯವಿಟ್ಟು ನನ್ ಗಂಡನ ಆತ್ಮಕ್ಕೆ ಶಾಂತಿ ಸಿಗೋ ತರ ನಡ್ಕೊಡಪ್ಪ. ಹೌದು ಚಿಕ್ಕ ಯಜಮಾನ್ರೆ, ನೀವ್ ಈ ತರ ಎಲ್ಲ ಇದ್ ಮಾಡೋದು, ಹಠ ಮಾಡೋದು ತಪ್ಪು. ಮುಂದಿನ ಕಾರ್ಯ ಮುಂದುವರಿಸಿ. ಇಷ್ಟೊತ್ತರೆಗೂ ನಿಮ್ಗೋಸ್ಕರನೇ ಕಾಯ್ತಾ ಇದ್ದಿದ್ದು. ಮಚ್ಚ ಬಿಡು, ಹೋಗ್ಲಿ, ಸಮಾಧಾನ ಮಾಡ್ಕೊ. ಹೋದ್ ಜೀವ ಮತ್ತೆ ಬರಲ್ಲ ಅಲ್ವಾ? ಸಮಾಧಾನ ಮಾಡ್ಕೊ, ಮುಂದಿನ ಕಾರ್ಯ ನಡೆಸ್ಕೊಡು. ಅಯ್ಯೋ ನನ್ ಮಗ್ನೆ, ಅಯ್ಯೋ ನೀನ್ ಹೇಳೋದು ನನ್ನ ಕೈಲಿ ನೋಡಕ್ ಆಯ್ತಿಲ್ಲ ಕಣಪ್ಪ. ನಾನು ಏನ್ ಮಾಡ್ಲಿ? ನಾನು ಇದೀನಿ ಅಂತ ನಿನ್ಗೆ ತೋರ್ಸಕ್ಕೂ ಆಗ್ತಿಲ್ಲ. ನನ್ ಮಾತು ನೀವು ಕೇಳಿಸೋದು ಇಲ್ಲ. ನಾನು ಏನ್ ಮಾಡ್ಲಿ ಹೇಳು ಅಪ್ಪ? ಚಿಕ್ಕ ಯಜಮಾನ್ರೆ, ಸಮಾಧಾನ ಮಾಡ್ಕೊಂಡು ಹೇಳ್ಬೇಡಿ. ನೋಡು, ನಮ್ಮಪ್ಪನ, ಅಯ್ಯೋ ಭಗವಂತ, ನನ್ನಂತ ಪಾಪಿ ಮಗ ಯಾರಿಗೂ ಇರ್ಬಾರ್ದು ಕಣೋ. ನಮ್ಮಪ್ಪನ ಕೊನೆಯದಾಗಿ ಮಾತಾಡಿಸ್ತಿಲ್ವಲ್ಲ ನಾನು. ಅವ್ರ ಸಾವಲ್ಲಿ ನಾನು ಅವ್ರ ಜೊತೆನೇ ಇರ್ಲಿಲ್ಲ. ಪಾಪ ಎಷ್ಟು ಮೇಲಾಡಿದ್ರು, ಎಷ್ಟು ಕೊರ್ಗಿದ್ರು, ನನ್ನ ಎಷ್ಟು ನೆನಪಿಸ್ಕೊಂಡ್ರು ಗೊತ್ತಿಲ್ಲ. ಏನ್ ಮಾಡಕ್ಕಾಯ್ತದ? ಬಿಡು ಹೋಗ್ಲಿ, ಸಮಾಧಾನ ಮಾಡ್ಕೊ. ಏನು ಮಾಡಕ್ಕಾಗಲ್ಲ. ಸರಿ ಹಂಗಾದ್ರೆ ಟೈಮ್ ಆಯ್ತು, ನಡೀರಿ ಎಲ್ಲ ಹೋಗೋಣ. ಅಕ್ಕ, ಇವರು ಅಮ್ಮವ್ರನ್ನ ಕರ್ಕೊಂಡು ಹೋಗೋದಾ? ಅಯ್ಯೋ, ಬಂದಿರೋರ್ಗೆ ಹೋಗ್ತಾರೆ ಗೊತ್ತಿಲ್ಲ. ಅವ್ರೇನೋ ಬೈಕು ಕಾರು ಇರ್ತವೆ, ಬರ್ತಾರೆ. ನಡಿ ನಾವು ಹೋಗೋಣ. ಹಂಗಲ್ಲ ಕನಕ, ಪಾಪ ಗಂಡನ್ ಕಳ್ಕೊಂಡು ಬೇಜಾರಲ್ಲ ಅವ್ರೆ, ಬಿಟ್ಟೋಗೋದು ಹೆಂಗೆ? ನಡಿ ಕರ್ಕೊಂಡು ಹೋಗೋಣ. ಅದು ನಿಜನೇ, ಇಂಥ ಟೈಮಲ್ಲೆಲ್ಲ ಹಂಗೆ ಹಿಂಗೆ ಅನ್ಬಾರ್ದು. ಸರಿ ಆಯ್ತು, ಇರು ಕರಿತೀನಿ. ಅಮ್ಮವ್ರೆ ಬನ್ನಿ, ಮನೆಗೆ ಹೋಗೋಣ. ಬನ್ನಿ, ಇಲ್ಲಿ ಹೆಚ್ಚು ಹೊತ್ತಿರ್ಬಾರ್ದು. ಇನ್ನೇನಾಗ್ಲೇ ಹೊತ್ತು ಬಿಡ್ಬೇಕು ಅಂತ. ಬನ್ನಿ ಅಮ್ಮವ್ರೆ, ಮನೆಗೆ ಹೋಗೋಣ. ಇಲ್ಲ, ನೀವು ಹೋಗಿ, ನಾನು ಇಲ್ಲೇ ಇರ್ತೀನಿ. ಹಾಗೆಲ್ಲ ಮಾತಾಡ್ಬಾರ್ದು ಅಮ್ಮವ್ರೆ. ಬನ್ನಿ, ಇಲ್ಲೆಲ್ಲ ಇರ್ಬಾರ್ದು. ಬನ್ನಿ ಹೋಗೋಣ. ಚಿಕ್ಕ ಯಜಮಾನ್ರೆ, ಬನ್ನಿ ನಾವು ಹೊರಟೋಣ. ಇಲ್ಲ, ನಾನು ನಮ್ಮಪ್ಪನ ಬಿಟ್ಟಲ್ಲೂ ಬರಲ್ಲ. ಆ ಥರ ಎಲ್ಲ ಮಾತಾಡ್ಬೇಡಿ, ಬನ್ನಿ ಹೋಗೋಣ. ನಾನು ಬರಲ್ಲ ಅಂತ ಹೇಳಿದೆ ಅಲ್ವಾ? ಬರಲ್ಲ, ಹೋಗಿ ನೀವು. ಅಣ್ಣ, ನಾ ಕರ್ಕೊಬರ್ತೀನಿ, ಹೋಗಿ ನನ್ನ ಜೊತೆಲಿ ಇರ್ತೀನಿ. ಸರಿ ಕಣಪ್ಪ, ಆಯ್ತು. ಹುಷಾರ ಕರ್ಕೊಂಬಂದ್ಬಿಡು. ಆಯ್ತಾಯ್ತು, ನಾನು ಕರ್ಕೊಬರ್ತೀನಿ, ಹೋಗಿ. ನೋಡು, ನಮ್ಮಪ್ಪ ಹೆಂಗೆ ಬೇಯ್ತಾ ಇದ್ದಾರೆ ನೋಡೋ ಬೆಂಕಿಲಿ. ಅಯ್ಯೋ ದೇವ್ರೆ, ನನ್ಗಿದೆಲ್ಲ ನೋಡಕ್ ಆಗ್ತಾ ಇಲ್ಲ ಅಂತ ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ನನ್ನ ದೇಹ ಎಲ್ಲ ಸುಟ್ಟು ಬೂದಿ ಆಗೈತಲ್ಲಪ್ಪ. ನಾನು ಇನ್ಯಾವ ದೇಹಕ್ಕೆ ಸೇರ್ಕೊಡ್ಲಿ? ಅಯ್ಯೋ, ನನ್ನ ದೇಹದಲ್ಲೇ ನನ್ನ ಸ್ಥಾನ ಇಲ್ವಲ್ಲ. ಭಗವಂತ, ಯಾಕಪ್ಪ ನನ್ನನ್ನ ಈ ಸ್ಥಿತಿನಲ್ಲಿ ಇಲ್ಲೋಡೋದಕ್ಕೆ ಬಿಟ್ಟಿದ್ಯಾ? ನನ್ನ ಮಗನ ಸಂಕಟ ನನ್ನ ಕೈ ನೋಡಕ್ಕಾಗ್ತಿಲ್ಲ. ಎಲ್ಲರೂ ನನ್ನ ಬಿಟ್ಟು ಹೊಟ್ಟೋದ್ರು. ನನ್ನ ಮಗ ಇಲ್ಲೇ ಒಬ್ಬನೇ ಗೋಳಾಡ್ತಾ ನಿಂತಿದ್ದಾನೆ. ಅಯ್ಯೋ ದೇವ್ರೆ, ಬಾರೋ ಮನೆಗೆ ಹೋಗೋಣ. ಇಲ್ಲ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೋ ಈ ತರ ಹಠ ಮಾಡ್ತಾ ಇದೀಯಾ? ಬಾ ಹೋಗೋಣ. ಎಲ್ಲರಿಗೂ ಹೋದ್ರು ನೋಡು, ಕತ್ಲೆ ಆಗ್ತಿದೆ. ನಡಿ, ಇಲ್ಲೇನ್ ಮಾಡ್ತೀಯ ರಾತ್ರಿ ಎಲ್ಲ ಕುತ್ಕೊಂಡು? ಹೋದ್ರು ವಾಪಸ್ ಬರ್ತಾರ ಹೇಳು. ನಾನು ನಿನ್ ಜೊತೆ ಬೇಕಿದ್ರೆ ಇಲ್ಲೇ ಕೂತಿರ್ತೀನಿ. ಬೆಳಗಾನ ನಾನು ಇಲ್ಲೇ ಕುತ್ಕೋತೀನಿ. ಹೋದ್ರು ವಾಪಸ್ ಬರ್ತಾರೆ ಅನ್ನೋದಾದ್ರೆ ಹೇಳು. ಇಲ್ಲ ಕಣೋ, ನಿಂಗೆ ಯಾಕೋ ಮನ್ಸೆ ಬರ್ತಾ ಇಲ್ಲ. ನಮ್ಮ ಅಮ್ಮ ಕಳ್ಕೊಂಡೆ, ಈಗ ಅಪ್ಪನೂ ಕಳ್ಕೊಂಡೆ ಕಣೋ. ಏನ್ ಮಾಡ್ಲ ನಾನು? ಏನು ಮಾಡಕ್ಕಾಗಲ್ಲ. ಹಣೆಗೆ ಹೆಂಗ್ ಬರ್ದಿರುತ್ತೋ ಹಂಗಾಗುತ್ತೆ. ನೀನ್ ಇಷ್ಟೊಂದು ಯೋಚನೆ ಮಾಡ್ಬೇಡ. ನಡಿ, ಮೊದ್ಲು ಮನೆಗೆ ಹೋಗೋಣ.